ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಇವತ್ತಿನ ಮೊದಲನೇ ವಾಕ್ಯ, ಅಂಗಡಿಗೆ ಹೋಗಿ ಬಾ. ಹೇಗೆ ಹೇಳ್ಬಹುದು? ಗೋ ಟು ದ ಶಾಪ್. ಗೋ ಟು ದ ಶಾಪ್. ಇದರ ಬೆಲೆ ಎಷ್ಟು? ಹೌ ಮಚ್ ಡಸ್ ದಿಸ್ ಕಾಸ್ಟ್? ಹೌ ಮಚ್ ಡಸ್ ದಿಸ್ ಕಾಸ್ಟ್? ರೇಟ್ ತುಂಬಾ ಜಾಸ್ತಿ ಇದೆ. ದ ಪ್ರೈಸ್ ಇಸ್ ಟೂ ಹೈ. ದ ಪ್ರೈಸ್ ಇಸ್ ಟೂ ಹೈ. ಚಿಲ್ಲರೆ ಕೊಡಿ. ಹೇಗೆ ಹೇಳ್ಬಹುದು? ಗಿವ್ ಚೇಂಜ್. ಗಿವ್ ಚೇಂಜ್. ನೆಕ್ಸ್ಟ್, ನಾನು ಆನ್ಲೈನ್ ಪೇ ಮಾಡ್ತೀನಿ. ಐ ವಿಲ್ ಪೇ ಆನ್ಲೈನ್. ಐ ವಿಲ್ ಪೇ ಆನ್ಲೈನ್. ಹಾಲಿನ ಪ್ಯಾಕೆಟ್ ತಗೊಂಡು ಬಾ. ಬ್ರಿಂಗ್ ಎ ಮಿಲ್ಕ್ ಪ್ಯಾಕೆಟ್. ಬ್ರಿಂಗ್ ಎ ಮಿಲ್ಕ್ ಪ್ಯಾಕೆಟ್. ಲಿಸ್ಟ್ ಮಾಡು ಅಥವಾ ಪಟ್ಟಿ ಮಾಡು. ಹೇಗೆ ಹೇಳ್ಬೋದು? ಮೇಕ್ ಎ ಲಿಸ್ಟ್. ಮೇಕ್ ಎ ಲಿಸ್ಟ್. ದುಡ್ಡು ಎಲ್ಲಿದೆ? ವೇರ್ ಈಸ್ ದ ಮನಿ? ವೇರ್ ಈಸ್ ದ ಮನಿ? ನಾಳೆ ತಗೋತೀನಿ. ಐ ವಿಲ್ ಬೈ ಟುಮಾರೋ. ಐ ವಿಲ್ ಬೈ ಟುಮಾರೋ. ಬ್ಯಾಗ್ ಮರೆತು ಬಿಟ್ಟೆ. ಐ ಫಾರ್ಗೊಟ್ ದ ಬ್ಯಾಗ್. ಐ ಫಾರ್ಗೊಟ್ ದ ಬ್ಯಾಗ್. ತರಕಾರಿ ಫ್ರೆಶ್ ಆಗಿದೆಯೇ? ಆರ್ ದ ವೆಜಿಟೇಬಲ್ಸ್ ಫ್ರೆಶ್? ಆರ್ ದ ವೆಜಿಟೇಬಲ್ಸ್ ಫ್ರೆಶ್? ನನಗೆ ರಸೀದಿ ಬೇಕು. ಹೇಗೆ ಹೇಳ್ಬಹುದು? ಐ ನೀಡ್ ಎ ರಿಸಿಪ್ಟ್. ಐ ನೀಡ್ ಎ ರಿಸಿಪ್ಟ್. 1 ಕೆಜಿ ಕೊಡಿ. ಗಿವ್ ಮೀ 1 ಕೆಜಿ. ಗಿವ್ ಮೀ 1 ಕೆಜಿ. ಕಾರ್ಡ್ ತಗೋತೀರಾ? ಡು ಯು ಅಕ್ಸೆಪ್ಟ್ ಕಾರ್ಡ್ಸ್? ಡು ಯು ಅಕ್ಸೆಪ್ಟ್ ಕಾರ್ಡ್ಸ್? ಇದು ತುಂಬಾ ಅಗ್ಗವಾಗಿದೆ. ದಿಸ್ ಇಸ್ ವೆರಿ ಚೀಪ್. ದಿಸ್ ಇಸ್ ವೆರಿ ಚೀಪ್. ನಿಮ್ಮ ಅಂಗಡಿ ಯಾವಾಗ ತೆರೆಯುತ್ತೆ? ವೆನ್ ಡಸ್ ಯುವರ್ ಶಾಪ್ ಓಪನ್? ವೆನ್ ಡಸ್ ಯುವರ್ ಶಾಪ್ ಓಪನ್? ಹಣ ಎನಿಸು. ಕೌಂಟ್ ದ ಮನಿ. ಕೌಂಟ್ ದ ಮನಿ. ಇದು ನನಗೆ ಬೇಡ. ಐ ಡೋಂಟ್ ವಾಂಟ್ ದಿಸ್. ಐ ಡೋಂಟ್ ವಾಂಟ್ ದಿಸ್. ಬೇರೆ ತೋರಿಸಿ. ಶೋ ಮಿ ಅನದರ್ ಒನ್. ಶೋ ಮಿ ಅನದರ್ ಒನ್. ನಾನು ಕ್ಯಾರಿ ಬ್ಯಾಗ್ ತಂದಿಲ್ಲ. ಐ ಡಿಡೆಂಟ್ ಬ್ರಿಂಗ್ ಎ ಕ್ಯಾರಿ ಬ್ಯಾಗ್. ಐ ಡಿಡೆಂಟ್ ಬ್ರಿಂಗ್ ಎ ಕ್ಯಾರಿ ಬ್ಯಾಗ್. ಹಣ ಖಾಲಿಯಾಗಿದೆ. ಔಟ್ ಆಫ್ ಕ್ಯಾಶ್ ಅಥವಾ ಔಟ್ ಆಫ್ ಮನಿ. ನೆಕ್ಸ್ಟ್, ಬ್ಯಾಂಕಿಗೆ ಹೋಗಬೇಕು. ಐ ನೀಡ್ ಟು ಗೋ ಟು ದ ಬ್ಯಾಂಕ್. ಐ ನೀಡ್ ಟು ಗೋ ಟು ದ ಬ್ಯಾಂಕ್. ಗೂಗಲ್ ಪೇ ಇದೆಯಾ? ಡು ಯು ಹ್ಯಾವ್ ಗೂಗಲ್ ಪೇ? ಡು ಯು ಹ್ಯಾವ್ ಗೂಗಲ್ ಪೇ? ಇದು ಒರಿಜಿನಲ್ ಹೌದಾ? ಇಸ್ ದಿಸ್ ಒರಿಜಿನಲ್? ಇಸ್ ದಿಸ್ ಒರಿಜಿನಲ್? ನನಗೆ ಸ್ವಲ್ಪ ರಿಯಾಯಿತಿ ಕೊಡಿ. ಗಿವ್ ಮಿ ಸಮ್ ಡಿಸ್ಕೌಂಟ್. ಗಿವ್ ಮಿ ಸಮ್ ಡಿಸ್ಕೌಂಟ್. ದಿನಸಿ ಸಾಮಾನು ಮುಗಿದಿದೆ. ಗ್ರಾಸರೀಸ್ ಆರ್ ಓವರ್. ದಿನಸಿ ಸಾಮಾನು ಅಂದ್ರೇನು? ಗ್ರಾಸರೀಸ್. ಇದನ್ನು ಎಲ್ಲಿಂದ ತಂದೆ? ವೇರ್ ಡಿಡ್ ಯು ಬೈ ದಿಸ್ ಫ್ರಮ್? ವೇರ್ ಡಿಡ್ ಯು ಬೈ ದಿಸ್ ಫ್ರಮ್? ಸೂಪರ್ ಮಾರ್ಕೆಟ್ ಎಲ್ಲಿದೆ? ವೇರ್ ಇಸ್ ದ ಸೂಪರ್ ಮಾರ್ಕೆಟ್? ವೇರ್ ಇಸ್ ದ ಸೂಪರ್ ಮಾರ್ಕೆಟ್? ಇದು ಆನ್ಲೈನ್ ನಲ್ಲಿ ಸಿಗುತ್ತಾ? ಇಸ್ ದಿಸ್ ಅವೈಲೇಬಲ್ ಆನ್ಲೈನ್? ಇಸ್ ದಿಸ್ ಅವೈಲೇಬಲ್ ಆನ್ಲೈನ್? ಬಾಕಿ ಹಣ ಕೊಡಿ. ಗಿವ್ ದ ಚೇಂಜ್ ಅಥವಾ ಗಿವ್ ದ ರಿಮೈನಿಂಗ್ ಮನಿ. ಎರಡು ಕೂಡ ಹೇಳ್ಬಹುದು. ಗಿವ್ ದ ರಿಮೈನಿಂಗ್ ಮನಿ. ಬೆಲೆ ದಿನ ದಿನ ಹೆಚ್ಚುತ್ತಿದೆ. ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಡೈಲಿ. ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಡೈಲಿ. ಇದನ್ನು ಬದಲಾಯಿಸಿ ಕೊಡಿ. ಪ್ಲೀಸ್ ಎಕ್ಸ್ಚೇಂಜ್ ದಿಸ್. ಪ್ಲೀಸ್ ಎಕ್ಸ್ಚೇಂಜ್ ದಿಸ್. ನೆಕ್ಸ್ಟ್, ಆಮೇಲೆ ದುಡ್ಡು ಕೊಡ್ತೀನಿ. ಐ ವಿಲ್ ಪೇ ಲೇಟರ್. ಐ ವಿಲ್ ಪೇ ಲೇಟರ್. ಪರ್ಸ್ ಕಳೆದು ಹೋಯಿತು. ಐ ಲಾಸ್ಟ್ ಮೈ ವ್ಯಾಲೆಟ್. ಐ ಲಾಸ್ಟ್ ಮೈ ವ್ಯಾಲೆಟ್. ಎಟಿಎಂ ಇಲ್ಲಿದೆ. ವೇರ್ ಈಸ್ ದ ಎಟಿಎಂ? ವೇರ್ ಈಸ್ ದ ಎಟಿಎಂ? ನೆಕ್ಸ್ಟ್, ನಿನ್ನ ಹತ್ತಿರ ಹಣ ಇದೆಯಾ? ಹೇಗೆ ಹೇಳ್ಬೋದು? ಡು ಯು ಹ್ಯಾವ್ ಮನಿ? ಡು ಯು ಹ್ಯಾವ್ ಮನಿ? ಖರ್ಚು ಕಡಿಮೆ ಮಾಡು. ರೆಡ್ಯೂಸ್ ಎಕ್ಸ್ಪೆನ್ಸಸ್. ರೆಡ್ಯೂಸ್ ಎಕ್ಸ್ಪೆನ್ಸಸ್.
ಸಾಲ ಕೊಡಬೇಡ. ಡೋಂಟ್ ಗಿವ್ ಕ್ರೆಡಿಟ್. ಡೋಂಟ್ ಗಿವ್ ಕ್ರೆಡಿಟ್. ಹಣ ಉಳಿತಾಯ ಮಾಡು. ಸೇವ್ ಮನಿ. ಸೇವ್ ಮನಿ. ಇದು ಒಳ್ಳೆ ಆಫರ್. ದಿಸ್ ಇಸ್ ಗುಡ್ ಆಫರ್. ದಿಸ್ ಇಸ್ ಗುಡ್ ಆಫರ್. ಬಿಲ್ ಎಷ್ಟಾಯ್ತು? ಹೌ ಮಚ್ ಈಸ್ ದ ಬಿಲ್? ಹೌ ಮಚ್ ಈಸ್ ದ ಬಿಲ್? ಅಂಗಡಿ ಮುಚ್ಚಿದೆ. ದ ಶಾಪ್ ಈಸ್ ಕ್ಲೋಸ್ಡ್. ದ ಶಾಪ್ ಈಸ್ ಕ್ಲೋಸ್ಡ್. ಕ್ಯೂನಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಇನ್ ದ ಕ್ಯೂ. ಸ್ಟ್ಯಾಂಡ್ ಇನ್ ದ ಕ್ಯೂ. ಗ್ಯಾರಂಟಿ ಇದೆಯಾ? ಇಸ್ ದೇರ್ ಎ ವ್ಯಾರಂಟಿ? ಇಸ್ ದೇರ್ ಎ ವ್ಯಾರಂಟಿ? ಸೊ ಇವತ್ತಿನ ಕ್ವೆಶ್ಚನ್ ನೋಡುವ. ನಿಮ್ಮ ಊರು ಯಾವುದು? ಇದನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಗೊತ್ತಿದ್ರೆ ಈಗಲೇ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ಸರಿ ಹೇಳ್ತಾರಂತ ನೋಡುವ. ಧನ್ಯವಾದಗಳು.